Good morning friends. Yesterday we were discussing the problems on the transformer. So today I will discuss another problem. The maximum flux density in the core of a 250 bar 3000 volt 50 Hz single phase transformer is 1.2 Weber per meter square. If the EMF per turn is 8 volt, determine primary turn, secondary turn and area of the core. So ಏನೇನು ಕೊಟ್ಟಿದ್ದಾರೆ, ಫ್ರೀಕ್ವೆನ್ಸಿ ಕೊಟ್ಟಿದ್ದಾರೆ, ಸಪ್ಲೈ ವೋಲ್ಟೇಜ್ ಪ್ರೈಮರಿ ಮತ್ತು ಸೆಕೆಂಡರಿ ವೋಲ್ಟೇಜ್ ಕೊಟ್ಟಿದ್ದಾರೆ, ಆಮೇಲೆ ಫ್ಲಕ್ಸ್ ಡೆನ್ಸಿಟಿ ಕೊಟ್ಟಾರೆ, ಆಮೇಲೆ ಇ ಎಮ್ ಎಫ್ ಪರ್ ಟರ್ನ್ ಒಂದು ಟರ್ನ್ ಒಳಗಡೆ ಎಷ್ಟು ವೋಲ್ಟೇಜ್ ಐತೆ ಅಂತ ಕೊಟ್ಟಿದ್ದಾರೆ. ಸೊ ಇದರ ಮೇಲ್ಗಡೆ ನಾವೇನು ಮಾಡಬೇಕೀಗ, ಪ್ರೈಮರಿ ಟರ್ನ್ ಕಂಡುಹಿಡಿಬೇಕು, ಸೆಕೆಂಡರಿ ಟರ್ನ್ ಕಂಡುಹಿಡಿಬೇಕು, ಆಮೇಲೆ ಏರಿಯಾ ಆಫ್ ದ ಕೋರ್ ಫೈಂಡ್ ಔಟ್ ಮಾಡಬೇಕು. ಓಕೆ, ಸೊ ಫಸ್ಟ್ ಥಿಂಗ್ಸ್ ಏನ್ರಿ ನಿಮ್ಮದು, ಫಸ್ಟ್ ವಿ ಹ್ಯಾವ್ ಟು ರೈಟ್ ಡೌನ್ ದ ಗಿವನ್ ಡಾಟಾ. ಬಿ ಎಮ್ ಅಂದ್ರೆ ಫ್ಲಕ್ಸ್ ಡೆನ್ಸಿಟಿ. ಓಕೆ, ಫ್ಲಕ್ಸ್ ಡೆನ್ಸಿಟಿ ಕೊಟ್ಟಾರ. ಸೊ ಪ್ರೈಮರಿ ಮತ್ತು ಸೆಕೆಂಡ್ರಿ ವೋಲ್ಟೇಜ್ ಕೊಟ್ಟಿದ್ದಾರೆ, ಆಮೇಲೆ ಇ ಎಮ್ ಎಫ್ ಪರ್ ಟರ್ನ್ ಕೊಟ್ಟಾರ. ಸೊ ದ್ಯಾಟ್ ಈಸ್ 8 ವೋಲ್ಟ್. ಆಮೇಲೆ ಸಪ್ಲೈ ಫ್ರೀಕ್ವೆನ್ಸಿ ಕೊಟ್ಟಾರ, ದ್ಯಾಟ್ ಈಸ್ 50 ಹರ್ಡ್ಸ್. ಫಸ್ಟ್ ನಮಗೆ ಇ ಎಮ್ ಎಫ್ ಪರ್ ಟರ್ನ್ ಅಂತ ಅವ್ರು ಏನೋ ಕೊಟ್ಟಿದ್ದಾರೆ ಇಲ್ಲಿ. ಇ ಎಮ್ ಎಫ್ ಪರ್ ಟರ್ನ್ ಅಂತಂದರೆ ಇ ಎಮ್ ಎಫ್ ಎಷ್ಟು ಇರ್ತದ್ರೆ ಅದರದ್ದು ಪರ್ ಟರ್ನ್ ನಂಬರ್ ಆಫ್ ಟರ್ನ್ಸ್. ಸೊ ದ್ಯಾಟ್ ಈಸ್ ಅ ರಿಲೇಷನ್ಸ್, ದ್ಯಾಟ್ ಈಸ್ ದೇ ಗೇವ್ 8 ವೋಲ್ಟ್. ಓಕೆ, ನಮಗಿಲ್ಲಿ ನೋಡ್ರಿ ಈ ರಿಲೇಷನ್ ಒಳಗಡೆ E1 ಕೊಟ್ಟಿದ್ದಾರೆ ಅವರು. ಓಕೆ, ಸಿಂಪ್ಲಿ ಅದಕ್ಕೆ ನಾನು ಏನು ಮಾಡಬೇಕು, E1 ಇದರಲ್ಲಿ ಹಾಕಿದೆ ಅಂದ್ರೆ ಸೊ ನನಗೆ N1 ಸಿಗ್ತದೆ. ಸೊ ಅದೇ ಇಲ್ಲಿ ಮಾಡಿದೆ ನೋಡಿರಿ, N1 is equals to E1 divided by 8. ಸೊ ಯುವರ್ ಆನ್ಸರ್ ಶುಡ್ ಬಿ ಅರೌಂಡ್ 31.25 ಟರ್ನ್ಸ್. ದ್ಯಾಟ್ ಈಸ್ ನಥಿಂಗ್ ಬಟ್ 31 ಟರ್ನ್ಸ್. ಓಕೆ, ಸೊ ದಿಸ್ ಈಸ್ N1 ಟರ್ನ್ಸ್. ಸಿಮಿಲರ್ಲಿ ನನಗೆ N2 ಟರ್ನ್ಸ್ ಬೇಕಂದ್ರೆ ಸೇಮ್ ರೀ, E2 ಹಾಕೋದು N2 ಹಾಕೋದು ಈಸ್ ಈಕ್ವಲ್ಸ್ ಟು 8 ಅಂತ ಬರ್ಕೊಳ್ಳೋದು. ಸೊ ಅದರಾಗ ಸೊ ಇದೇ ಫಾರ್ಮುಲಾದಲ್ಲಿ E2 ವ್ಯಾಲ್ಯೂಸ್ ಹಾಕಿದಾಗ ಸೊ ವಿ ಆರ್ ಗೋಯಿಂಗ್ ಟು ಗೆಟ್ 375 ಆಸ್ ಅ ನಂಬರ್ ಆಫ್ ಸೆಕೆಂಡರಿ ಟರ್ನ್ಸ್. ಓಕೆ, ಸೊ ದಿಸ್ ಈಸ್ ದ 2 ಕ್ವಶನ್ಸ್. ಓಕೆ, ಸೊ ನೆಕ್ಸ್ಟ್ ಥರ್ಡ್ ಸಬ್ ಕ್ವಶನ್ ಈಸ್ ವಿ ಹ್ಯಾವ್ ಟು ಫೈಂಡ್ ಮ್ಯಾಕ್ಸಿಮಮ್ ಏರಿಯಾ ಆಫ್ ದ ಕೋರ್ ಫೈಂಡ್ ಔಟ್ ಮಾಡ್ಬೇಕ್ರಿ. ಅದಕ್ಕೇನದ, ಸೊ ಫ್ಲಕ್ಸ್ ಡೆನ್ಸಿಟಿ ಕೊಟ್ಟಿದ್ದಾನ, ಮ್ಯಾಕ್ಸಿಮಮ್ ಫ್ಲಕ್ಸ್ ಡೆನ್ಸಿಟಿ ಇಸ್ ಈಕ್ವಲ್ಸ್ ಟು ಮ್ಯಾಕ್ಸಿಮಮ್ ಫ್ಲಕ್ಸ್ ಡಿವೈಡೆಡ್ ಬೈ ಏರಿಯಾ. ಸೊ ನನಗಿಲ್ಲೇ ಫ್ಲಕ್ಸ್ ಗೊತ್ತಿಲ್ಲ ರೀ, ಮ್ಯಾಕ್ಸಿಮಮ್ ಫ್ಲಕ್ಸ್ ಅದನ್ನು ಯಾವ ಥರ ಕಂಡುಹಿಡಬೇಕು. ಸೊ ಇಲ್ಲೇ ಎಸ್ಟರ್ಡೇ ಕಂಡುಹಿಡಿದೇವಲ್ಲ. ಸೊ ಫ್ಲಕ್ಸ್ ಇಸ್ ಈಕ್ವಲ್ಸ್ ಟು E2 ಡಿವೈಡೆಡ್ ಬೈ 4.44 ಫ್ಲಕ್ಸ್ ಎಮ್ ಎಫ್ N2. ಇಲ್ಲಿ ನೋಡಿ E2 ವ್ಯಾಲ್ಯೂ ಹಾಕ್ಬೇಕಂತೇನಿಲ್ಲ. ಸೊ ಇಲ್ಲಿ E1 N1 ಹಾಕಿದ್ರು ಸೇಮ್ ಆನ್ಸರ್ ಬರ್ತದೆ ನಿಮ್ದು. ಓಕೆ, ಸೊ ಬಟ್ ನಾನು ಇಲ್ಲಿ E2 ಮತ್ತು N2 ಹಾಕಿದ್ದೇನೆ. ಸೊ ಐ ಆಮ್ ಗೋಯಿಂಗ್ ಟು ಗೆಟ್ 0.036 ವೆಬರ್. ಸೊ ನಿನಗೆ ಇಲ್ಲೇ ಫ್ಲಕ್ಸ್ ಸಿಗ್ತಾ. ಸೊ ಆಮೇಲೆ ನನಗೆ ಏರಿಯಾ ಗೊತ್ತಿಲ್ಲ. ಇದೇನು ಮ್ಯಾಕ್ಸಿಮಮ್ ಫ್ಲಕ್ಸ್ ಡೆನ್ಸಿಟಿ ಕೊಟ್ಟಿದ್ದಾನೆ, ಡೆನ್ಸಿಟಿ. ಸೊ ಈಗ ಬಂದಂಥ ಆನ್ಸರನ್ನು ಏರಿಯಾದಲ್ಲಿ ಹಾಕಿಬಿಡೋದ್ರಿ. ಏರಿಯಾ ಇಸ್ ಈಕ್ವಲ್ಸ್ ಟು ವೆಬರ್ ಅಂದರೆ ಫ್ಲಕ್ಸ್. ಸೊ ಇಲ್ಲಿ ಫೈಂಡ್ ಔಟ್ ಮಾಡಿದ್ದು. ಸೊ ಅದಾದಮೇಲೆ 1.2 ಇದು ಏನಾಯ್ತು ರೀ, ಇದು ಮ್ಯಾಕ್ಸಿಮಮ್ ಫ್ಲಕ್ಸ್ ಡೆನ್ಸಿಟಿ. ಸೊ ವೆನ್ ಯು ಡಿವೈಡೆಡ್ ಈಚ್ ಅದರ್ ಯೂಸಿಂಗ್ ಕ್ಯಾಲ್ಸಿ ಯು ವಿಲ್ ಗೆಟ್ ಸೊ 0.03003 meter square. Okay, so this is the area of the core. Okay, understood? Okay, next concept is ideal transformer on load and no load. Okay, so ಒಂದು ಐಡಿಯಲ್ ಟ್ರಾನ್ಸ್ಫಾರ್ಮರು ನೋ ಲೋಡ್ ಇದ್ದಾಗ ಅದರ ಕ್ಯಾರೆಕ್ಟರಿಸ್ಟಿಕ್ಸ್ ಏನಾಗ್ತದೆ. ಸೊ ಅದರದ್ದು ಏನ್ರಿ ಡೈಗ್ರಾಮ್, ಐಡಿಯಲ್ ಟ್ರಾನ್ಸ್ಫಾರ್ಮರ್ ಡೈಗ್ರಾಮು. ಸೊ ಅದರದ್ದು ಫೇಸರ್ ಡೈಗ್ರಾಮ್. ಓಕೆ, ಸೊ ಇಲ್ಲಿ ಏನತ್ತ, ಇದು ಆಲ್ರೆಡಿ ನಿಮ್ಗೆ ಗೊತ್ತದ. ಸೊ ಏನೋ ಇಲ್ಲೇ ಪ್ರೈಮರಿ ಸಪ್ಲೈ ಕೊಡ್ತಿದ್ವಿ, ಇಲ್ಲಿ ಸೆಕೆಂಡ್ರಿ ಸೈಡ್ ಆ ಲೋಡನ್ನು ಕನೆಕ್ಟ್ ಮಾಡಲ್ಲ. So without connecting the load at that time, what are the characteristics, how the transformer will behave. Okay, so we will see one by one now. Okay, actually first what are the condition for ideal transformer. Yesterday somewhere I told for ideal transformer ಏನು ಇರ್ತದೆ, winding resistance 0 ಇರ್ತದೆ, ಅಂದರೆ there is no losses in the ideal transformer. ಆಮೇಲೆ for no load a secondary current will be ಓಕೆ 0. ಇಲ್ಲಿ ನೋಡಿರಿ, ಇಲ್ಲಿ ಏನು ಕೊಟ್ಟಿಲ್ಲಪ್ಪ, ಇಲ್ಲಿ ಯಾವುದು ಲೋಡ್ ಇಲ್ಲ ಅಂದ್ರೆ ಓಪನ್ ಸರ್ಕ್ಯೂಟ್ ಒಳಗಡೆ ಏನಿರ್ತದೆ, ಕರೆಂಟ್ 0 ಇರ್ತದೆ. ದ್ಯಾಟ್ಸ್ ವೈ ದಟ್ I2 ಕರೆಂಟ್ ಈಸ್ 0. ಓಕೆ, ಸೊ IM ಈಸ್ ವೆರಿ ಸ್ಮಾಲ್. ಸೊ IM ಅಂದರೆ ಇಟ್ ಈಸ್ ನಥಿಂಗ್ ಬಟ್ ವೆನ್ ದ ಸಪ್ಲೈ ಇಸ್ ಗಿವನ್ ಟು ದ ಪ್ರೈಮರಿ, ದಟ್ ಈಸ್ I1 ವಿಲ್ ಪ್ರೊಡ್ಯೂಸಸ್ ದ ಫ್ಲಕ್ಸ್ ಇನ್ ದ ಕೋರ್. ಸೊ ದ್ಯಾಟ್ ಕರೆಂಟ್ ಈಸ್ ಕಾಲ್ಡ್ ಆಸ್ ಮ್ಯಾಗ್ನೆಟೈಸಿಂಗ್ ಕರೆಂಟ್. ಸೊ ನೀವು ಸಪ್ಲೈಗೆ ಏನು ಕೊಡ್ತಿರಲ್ಲ ರೈಲ್ ಕರೆಂಟ್, ಸೊ ಓಕೆ, ಸೊ ಇಲ್ಲಿ ಏನು ಸಪ್ಲೈಗೆ ಏನು ಕೊಡ್ತಿರಲ್ಲ I1 ವಿಲ್ ಆ್ಯಕ್ಟ್ ಆಸ್ ಇಟ್ ವಿಲ್ ಪ್ರೊಡ್ಯೂಸಸ್ ದ ಮ್ಯಾಗ್ನೆಟಿಕ್ ಫ್ಲಕ್ಸ್. ದ್ಯಾಟ್ಸ್ ವೈ ಇಟ್ ಈಸ್ ಕಾಲ್ಡ್ ಆಸ್ ಮ್ಯಾಗ್ನೆಟೈಸಿಂಗ್ ಕರೆಂಟ್ IM. ಓಕೆ,
So this IM is very small and lags V1 by 90 degree and flux M is in phase with the IM. Okay, so ಇಲ್ಲಿ ಫೇಸರ್ ಡಯಾಗ್ರಾಮ್ ನೋಡ್ರಿ. ಸೊ ಯಾವಾಗಲೂ ಫೇಸರ್ ಡಯಾಗ್ರಾಮು I1 ಪ್ರೈಮರಿ ವೋಲ್ಟೇಜು. ಸೊ ಇಲ್ಲೇನದ ಇದು ಫ್ಲಕ್ಸ್ ರೀ, ಆ ಫ್ಲಕ್ಸು. ಸೊ ಇಲ್ಲಿ ನೋಡಿ ಇದು ವೋಲ್ಟೇಜು, ದ ವೋಲ್ಟೇಜ್ ಆ್ಯಂಡ್ ಕರೆಂಟ್. ಸೊ ಆಲ್ವೇಸ್ ಯುವರ್ ಕರೆಂಟ್ ವಿಲ್ ಲ್ಯಾಗ್ಸ್ ಬಿಹೈಂಡ್ ದ voltage by 90 degree. Okay, so and your primary and secondary voltage which is produced due to this fluxes, that is in antiphase with the V1. ಇಷ್ಟು ನೀವೇನು ಮಾಡಬೇಕ್ರಿ, ಐಡಿಯಲ್ ಟ್ರಾನ್ಸ್ಫಾರ್ಮರ್ ಅನ್ನೋ ಲೋಡ್ ಅಂತ ಕೊಟ್ಟಾಗ you should explain, you should draw this one and this phasor diagram. You should explain 3 to 4 points regarding this one. Okay, this is about ideal transformer on no load. Okay, so the next concept is practical transformer on no load. So in the practical transformer, core losses due to core and copper losses due to winding resistance has occurred. Andre ideal transformer alli eno winding resistance 0 irtada ant helidvi, but practical transformer alli ಏನು ಇರ್ತದ, so due to the primary windings, primary and secondary winding, we are going to get some losses, that is called as copper losses and core losses. Okay, so due to these losses the primary current will supply both the losses, so that current is called as I0. Okay, so ಈ I0 ಕರೆಂಟ್ ಏನಾಗಬೇಕ್ರಿ, ಕಾಪರ್ ಲಾಸನ್ನು ಸಪ್ಲೈ ಕೊಡಬೇಕು, ಆಮೇಲೆ ಕೋರ್ ಲಾಸಿಗೂ ಸಪ್ಲೈ ಕೊಡಬೇಕು. ಸೊ ಆದ್ದರಿಂದ ಏನಾಗುತ್ತೆ, ಇಲ್ಲೇ ಎರಡು ಕರೆಂಟ್ ಪ್ರೊಡ್ಯೂಸ್ ಆಗ್ತವೆ. ಸೊ ನೋ ಲೋಡ್ ಇನ್ಪುಟ್ ಕರೆಂಟ್ ಹ್ಯಾಸ್ 2 ಕಂಪೋನೆಂಟ್. ಸೊ ಯಾವ್ಯಾವು, ಒಂದು ರಿಯಾಕ್ಟಿವ್ ಕಂಪೋನೆಂಟು, ಸೊ ಅನ್ನೋದನ್ನು ಆ್ಯಕ್ಟಿವ್ ಕಂಪೋನೆಂಟು. reactive component ಅಂದ್ರೆ it will supply the it is supplied to the magnetizing component. It is called as magnetizing component which required to produce the flux. This is called as ವ್ಯಾಟ್ಲೆಸ್ ಕಂಪೋನೆಂಟ್ ಅಂತಾರೆ. ಸೊ ಫ್ಲಕ್ಸ್ ಪ್ರೊಡ್ಯೂಸ್ ಆಗಲಿಕ್ಕೆ ಬೇಕಾದಂಥ ಕರೆಂಟನ್ನು ಸೊ ನಾವೇನಂತೇವಿ, ರಿಯಾಕ್ಟಿವ್ ಕಂಪೋನೆಂಟ್ ಅಂತೀವಿ. ದಟ್ ಈಸ್ ಕಾಲ್ಡ್ ಆಸ್ ವ್ಯಾಟ್ಲೆಸ್. ಓಕೆ, ಸೊ ವ್ಯಾಟ್ಲೆಸ್ ಕಂಪೋನೆಂಟು ಅಂತೀವಿ. ನೆಕ್ಸ್ಟ್ ಒಂದು ಆ್ಯಕ್ಟಿವ್ ಕಂಪೋನೆಂಟ್. ಆ್ಯಕ್ಟಿವ್ ಕಂಪೋನೆಂಟ್ ಅಂದರೆ ಟೋಟಲ್ ಲಾಸಸ್ಸನ್ನು ಸಪ್ಲೈ ಮಾಡಲಿಕ್ಕೆ ಬೇಕಾದಂಥ ಕರೆಂಟನ್ನು ಆ್ಯಕ್ಟಿವ್ ಕಂಪೋನೆಂಟ್ ಅಂತೀವಿ. ಓಕೆ, ಇಲ್ಲೇ ಐಡಿಯಲ್ ಲಾಸಸ್ಸಲ್ಲಿ ಐಡಿಯಲ್ ಟ್ರಾನ್ಸ್ಫಾರ್ಮರಲ್ಲಿ ಏನಾಗಿತ್ತು, ಬರೀ ಒಂದೇ ಕರೆಂಟ್ ಇತ್ತು, ಅದೇ ಕರೆಂಟು ಫ್ಲಕ್ಸ್ ಪ್ರೊಡ್ಯೂಸ್ ಮಾಡಲಿಕ್ಕೆ ಯೂಸ್ ಆಗಿತ್ತು. ಬಟ್ ಇಲ್ಲೇ ಪ್ರಾಕ್ಟಿಕಲ್ ಟ್ರಾನ್ಸ್ಫಾರ್ಮರಲ್ಲಿ ನಿನಗೆ ಲಾಸಸ್ ಅಂತ ಒಂದು ವರ್ಡ್ ಬರ್ತದೆ. ಸೊ ಆ ಲಾಸಸ್ಸನ್ನು ಓವರ್ಕಮ್ ಮಾಡಲಿಕ್ಕೆ ಯು ವಿಲ್ ಗೆಟ್ ಎಕ್ಸ್ಟ್ರಾ ಕರೆಂಟ್. ದ್ಯಾಟ್ ಕರೆಂಟ್ ಈಸ್ ಕಾಲ್ಡ್ ಆಸ್ ಆ್ಯಕ್ಟಿವ್ ಕಂಪೋನೆಂಟ್. ಅಂಡರ್ಸ್ಟುಡ್? So your total current I0 current is equals to magnetizing current as well as active component current. Okay, so this is sum of this one. ಹಾಗಾಗಿ ಸೊ ಇಲ್ಲಿ ಏನಾಗ್ತದೆ ರೀ, ಫೇಸರ್ ಡಯಾಗ್ರಾಮು ಸ್ವಲ್ಪ ಚೇಂಜಸ್ ಆಗ್ತದೆ. ಸೊ ಇಲ್ಲಿ ಏನಾಯ್ತು, ಐಡಿಯಲ್ ಟ್ರಾನ್ಸ್ಫಾರ್ಮರಲ್ಲಿ ಆ್ಯಕ್ಚುಲಿ ಒಂದೇ ಕರೆಂಟ್, ದ್ಯಾಟ್ ಈಸ್ I0 or IM. ಸೊ ದ್ಯಾಟ್ ಕರೆಂಟ್ ಶುಡ್ ಬಿ ಲ್ಯಾಗ್ಸ್ V1 by 90 degree. ಸೊ ಬಟ್ see, ಡ್ಯೂ ಟು ದಿಸ್ ಐ ಸಿ ಏನಾಯ್ತು ಇಲ್ಲೇ ಪ್ರೊಡ್ಯೂಸ್ ಆಯಿತು. ಸೊ ಈ ಐ ಸಿ ಪ್ರೊಡ್ಯೂಸ್ ಆಗೋದ್ರಿಂದ ಸೊ ನನಗೇನಾಯಿತು, ಯುವರ್ ರಿಸಲ್ಟೆಂಟ್ I0 ವಿಲ್ ಬಿ ಚೇಂಜಸ್. ಓಕೆ, ಸೊ ನಾವು ವಿ ವಿಲ್ ಸಿ IM ಈಸ್ ಇನ್ ಫೇಸ್ ವಿತ್ ದ ಫ್ಲಕ್ಸ್ ಆ್ಯಂಡ್ IC ಈಸ್ ಇನ್ ಫೇಸ್ ವಿತ್ ದ V1 primary voltage. Now the resultant of IC and IM will be your I0. Okay, so the little bit changes in the practical transformer on no load. Okay, so you should draw this phasor diagram when they ask it for 5 marks. Okay, so this is 2 component, which are those, that is IM is equals to I0 sin theta. So that IM is represented as I0 sin theta. So IC is equals to I0 cos theta. So that is IM is magnetizing component, IC is core loss component. Okay, so these are the, so this is the concept of transformer, practical transformer on no load. Okay, so next another concept is there, that is third one concept. So transformer on load. Okay, so when the transformer is on load is connected to the transformer, at that time what are the changes should be occurs. Okay, so under the loaded conditions your I2 will flow through the secondary. Andre load connect aitandre your circuit is closes. Due to that one your I2 start producing. Okay, so will produces its own flux. Due to this I2 current, so I2 will produces its own flux.
So this flux 2 will opposes the main flux. Okay, so that's it is called as demagnetizing ampere turns. ಸೊ ಇಲ್ಲಿ ಏನಾಗತ್ತೆ ರೀ, ಲೋಡ್ ಕಂಡೀಷನ್ ಒಳಗಡೆ I2 ಕರೆಂಟ್ ಫ್ಲೋ ಆಗೋದ್ರಿಂದ ಆ ಕರೆಂಟ್ಗೆ ತನ್ನದೇ ಆದಂಥ ಮ್ಯಾಗ್ನೆಟಿಕ್ ಫ್ಲಕ್ಸನ್ನು ಪ್ರೊಡ್ಯೂಸ್ ಮಾಡುತ್ತೆ. ಆ ಫ್ಲಕ್ಸ್ ಪ್ರೊಡ್ಯೂಸ್ ಆಗೋದ್ರಿಂದ ಏನಾಯಿತು, ಸೊ ಅಲ್ಲೇ ಮೇನ್ ಫ್ಲಕ್ಸನ್ನು ಅದು ಅಪೋಸ್ ಮಾಡುತ್ತೆ. ಹಾಗಾಗಿ ನಿಮ್ಮದು ಪ್ರೈಮರಿ ವೋಲ್ಟೇಜು ರೆಡ್ಯೂಸ್ ಆಗೋ ಚಾನ್ಸಸ್ ಇರ್ತದೆ. ಸೊ ಆದ್ದರಿಂದ ನಾವು ಇಲ್ಲಿ ಏನು ಕೇರ್ ತೊಗೋಬೇಕಂತ ಹೇಳಿದರೆ, ಸೊ ಇದನ್ನು ಕಂಪೆನ್ಸೇಟ್ ಮಾಡಲಿಕ್ಕೆ ಫ್ಲಕ್ಸ್ ಟು ದ ಅಡಿಷನಲ್ ಕರೆಂಟ್ ವಿಲ್ ಬಿ ಡ್ರಾನ್ ಫ್ರಮ್ ದ ಪ್ರೈಮರಿ ಕರೆಂಟ್. ಸೊ ಇದನ್ನು ಡ್ರಾ ಮಾಡಲಿಕ್ಕೆ ಅಂದರೆ ಇದನ್ನು ಕಂಪೆನ್ಸೇಟ್ ಮಾಡಲಿಕ್ಕೆ, ಸೊ ವಿ ಆರ್ ಗೋಯಿಂಗ್ ಟು ಗೆಟ್ ಎಕ್ಸ್ಟ್ರಾ ಕರೆಂಟ್ ಫ್ರಮ್ ದ ಪ್ರೈಮರಿ ಸಪ್ಲೈ. ಸೊ ದ್ಯಾಟ್ ಈಸ್ ಕಾಲ್ಡ್ ಆಸ್ I2 dash. Okay, so the magnitude and phase of the I2 is determined by the type of the load. Okay, so one more thing. ಸೊ ಇಲ್ಲಿ ನೋಡ್ರಿ, ಇಲ್ಲಿವರೆಗೂ I2 ಅನ್ನು ಫೇಸರ್ ಡಯಾಗ್ರಾಮಲ್ಲಿ ರಿಪ್ರೆಸೆಂಟ್ ಮಾಡಿದ್ದಿಲ್ಲ. ಎಲ್ಲೇ ಐಡಿಯಲ್ ಟ್ರಾನ್ಸ್ಫಾರ್ಮರಲ್ಲಿ ಆಯಿತು, ಆಮೇಲೆ ಕ್ರಿಟಿಕಲ್ ಟ್ರಾನ್ಸ್ಫಾರ್ಮರಲ್ಲಿ ಆಯಿತು. ಸೊ ಇಲ್ಲೇ ಲೋಡೆಡ್ ಕಂಡೀಷನ್ ಒಳಗೆ ಈ I2 ಫೇಸರ್ ಡಯಾಗ್ರಾಮಲ್ಲಿ ಯಾವ ಥರ ಬರುತ್ತೆ ಅಂದರೆ, ಇಟ್ ಈಸ್ ಡಿಪೆಂಡಿಂಗ್ ಆನ್ ದ ಟೈಪ್ಸ್ ಆಫ್ ದ ಲೋಡ್. ವಿ ಹ್ಯಾವ್ 3 types ಆಫ್ ಲೋಡ್. ದಟ್ ಈಸ್ ಫಸ್ಟ್ ಒನ್ ಈಸ್ ಇಂಡಕ್ಟಿವ್ ಲೋಡ್. ಇಂಡಕ್ಟಿವ್ ಲೋಡ್ ಅಂದರೆ ದಟ್ ಈಸ್ I2 lags V2 ಬೈ ಸಮ್ ಆ್ಯಂಗಲ್ಸ್. ಓಕೆ, ಸೊ ಕೆಪಾಸಿಟಿ ಲೋಡ್ ಇದ್ದಾಗ ಇಟ್ಸ್ ಲೀಡ್ಸ್ I2 will leads the V2. Under resistive load, I2 is in phase with V2. Okay, so these are the 3 conditions. All other parameter will be similar to the practical transformer, but I2 is only changes here. Okay, so now we have draw the phasor diagram of 3 conditions. Okay, it's very simple. Okay, see, before going to phasor diagram, we should read something. Thus that when the transformer is loaded, the primary current has 2 components similarly. Okay, so practical transformer ಅಲ್ಲಿ ಏನು ಕಂಡೀಷನ್ ಇತ್ತು ಅದೇ ಕಂಡೀಷನ್ ಇಲ್ಲಿ ಇರ್ತದೆ. ಸೊ ನೋ ಲೋಡ್ ಕರೆಂಟು ಒಂದೇದು I0. ಸೊ I0 ಕ್ಯಾರಿ ಮಾಡಬೇಕು, ಆಮೇಲೆ I2 ಡ್ಯಾಶನ್ನು ಕ್ಯಾರಿ ಮಾಡಬೇಕು. I2 ಡ್ಯಾಶ್ ಅದಕ್ಕೆ ಇದು I0 ಏನೇನು ಮ್ಯಾಗ್ನೆಟಿಕ್ ಲಾಸಸ್ಸು ಮತ್ತು ಫ್ಲಕ್ಸ್ ಪ್ರೊಡ್ಯೂಸ್ ಮಾಡಲಿಕ್ಕೆ. ಸೊ ಇದು I0 ಆತ್ರಿ. ಆಮೇಲೆ I2 ಡ್ಯಾಶ್ ಅದಕ್ಕೆ ಬೇಕಂತಂದರೆ, ಸೊ ಇಟ್ ವಿಲ್ ಕಂಪೆನ್ಸೇಟ್ ದ that is flux 2 ಅನ್ನ ಫ್ಲಕ್ಸನ್ನು ಅಪೋಸ್ ಮಾಡ್ತಿರ್ತಲ್ಲ ಅದನ್ನು ಕಂಪೆನ್ಸೇಟ್ ಮಾಡಲಿಕ್ಕೆ I2 dash is necessary. Okay, your I1 is resultant current. So now that resultant current is equals to I0 plus I2 dash. Understood? So this is a little bit different. Now it's very easy to represent the phasor diagram. Okay, see dear students, this is very important. This is phasor diagram. Okay, so when inductive load is there, that time inductive load ಅಂದ್ರೆ ಏನ್ರಿ, I2 lags V2 ಅಂದ್ರೆ E2 is nothing but your V2. ಸೊ ಇದ್ರ ಹಿಂದ್ಗಡೆ ಇದ್ರೆ ಲ್ಯಾಗ್ಸ್ ಅಂತ ಬರ್ತದೆ ರೀ, ದಟ್ ಈಸ್ I2 lags V2. ಸೊ ಉಳಿದಿದ್ದೆಲ್ಲ ಸೇಮ್ ರೀ, I0 ಇಲ್ಲಿ ಇರ್ತದೆ. ಸೊ ಇದ್ರದ್ದು ಆ್ಯಂಟಿ ಫೇಸ್ ಒಳಗಡೆ ಒಂದು I2 ಡ್ರಾ ಮಾಡ್ಬೇಕು ನಾನು. ಓಕೆ, ಸೊ ಫಸ್ಟ್ I2 ಹಾಕೋತಿ. ಓಕೆ, ಸೊ ಅದರ ಆ್ಯಂಟಿ ಫೇಸ್ ಒಳಗೆ ಒಂದು I2 ಡ್ಯಾಶ್ ಅಂತ ಮಾಡ್ಕೋಬೇಕು. ಸೊ ಆಮೇಲೆ ಇದು I0 ಅಂತ ಇಲ್ಲಿ ಬರ್ತದೆ. ಸೊ ಇದರ ಎರಡು ರಿಸಲ್ಟೆಂಟ್ ಏನಾಗ್ತದೆ ಇಲ್ಲಿಂದು, ಸೊ ದಿಸ್ ಈಸ್ I1. ಓಕೆ, ಸಿಮಿಲರ್ಲಿ ಇದು ಇಂಡಕ್ಟಿವ್ ಆಯ್ತು ರೀ. ಸೊ ಬಟ್ ರೆಸಿಸ್ಟಿವ್ ಲೋಡ್ ಇದ್ದಾಗ ಎರಡು ಇನ್ ಫೇಸ್ ಅಂದ್ರೆ I2 ಮತ್ತು E2 ಫೇಸ್ ಒಳಗಿರ್ತಾವೆ. I2 ಮತ್ತು E2 ಫೇಸ್ ಒಳಗಿದ್ರೆ ಇದ್ರ ಆ್ಯಂಟಿ ಫೇಸ್ ಒಳಗಡೆ I2 ಡ್ಯಾಶ್ ಬರ್ತದೆ, ಅಂದರೆ ಇಲ್ಲಿ ಬರ್ತದೆ ರೀ. ಸೊ ಆಮೇಲೆ I0 ಇಲ್ಲಿ ಇರ್ತದೆ, I2 ಇಲ್ಲಿ ಇರ್ತದೆ. ಇದ್ರ ರಿಸಲ್ಟೆಂಟ್ ಏನಾಯ್ತು ಸ್ವಲ್ಪ ಮೇಲ್ಗಡೆ ಹೋಗುತ್ತೆ. ಸೊ ಅಂದರೆ ಇದಕ್ಕೆ ರಿಲೇಷನ್ ಸ್ವಲ್ಪ ಫ್ಲಕ್ಸ್ ಏನಾಯಿತು ಕಡಿಮೆ ಆಯಿತು, ಆ್ಯಂಗಲ್. ಓಕೆ, ಸೊ ದೆನ್ ಸೇಮ್ ವೇ, ಸೊ ಕೆಪಾಸಿಟಿ ಲೋಡ್ ಇದ್ದಾಗ ಲೀಡ್ಸ್ ಆಗತ್ತೆ. ಲೀಡ್ಸ್ ಅಂದರೆ E2 ಲೀಡ್ಸ್ ಬೈ I2 ಈ ಕಡೆ ಬರ್ತದೆ. ಸೊ ಅವಾಗ ಇದ್ರದ್ದು ಆ್ಯಂಟಿ ಫೇಸ್ ಏನಾಗ್ತದೆ, I2 ಡ್ಯಾಶ್ ಇಲ್ಲಿ ಹೋಗ್ತದೆ. ಸೊ ಇಲ್ಲಿ ಹೋಗೋದ್ರಿಂದ ಈ I0 ಇಲ್ಲಿ ಬರ್ತದೆ. ಸೊ I2 ಡ್ಯಾಶ್ ಮತ್ತು I0 ರಿಸಲ್ಟೆಂಟ್ I1 ರೀ. ಸೊ ದಿಸ್ ಈಸ್ ದ ಮೇನ್ ಥೀಮ್ ಟು ಡ್ರಾ ದಿಸ್ ಫೇಸರ್ ಡಯಾಗ್ರಾಮ್. ಇದರಲ್ಲಿ ನೆನಪಿಡತಕ್ಕಂಥದ್ದು ಏನೂ ಇಲ್ಲ. ಸೊ ನಿಮ್ಗೆ ಐಡಿಯಲ್ ಟ್ರಾನ್ಸ್ಫಾರ್ಮರಲ್ಲಿ ಏನಿರ್ತದೆ, ಸಿಂಪಲ್ಲಾಗಿ V1 ಇರ್ತದೆ, ಇಲ್ಲೇ IM ಇರ್ತದೆ, E2 V2 ಇರ್ತಾವೆ. ಇವು 3 ಲೈನ್ ಇರ್ತಾವೆ ನಿಮ್ಗೆ. ಸೊ ಈ 3 ಲೈನಿಂದ ನೀವು I2 ತೊಗೊಂಡು ಇವನ್ನಷ್ಟು ಡಯಾಗ್ರಾಮ್ ಹಾಕಬೇಕು. ಸೊ ಡಿಪೆಂಡಿಂಗ್ ಆನ್ ದಿಸ್ I2 ಯುವರ್ ಫೇಸರ್ ಡಯಾಗ್ರಾಮ್ ವಿಲ್ ಚೇಂಜಸ್ ಹಿಯರ್. ಸೊ ಅಂಡರ್ಸ್ಟುಡ್? So this is this third concept, the transformer on no load is a little bit difficult. If you have any doubts, you can ask me. Okay.